ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್. ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಾ, ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿದ ಒಂದು ಕಲೆಯ ಹಿಂದೆ ಭೀಕರವಾದ ಹತ್ಯೆ, ದೈವಿಕ ರೌದ್ರಾವೇಶ ಮತ್ತು ವಿಜ್ಞಾನಕ್ಕೆ ಸವಾಲಾಗುವಂತಹ ಬೆರಗುಗೊಳಿಸುವ ರಹಸ್ಯವೊಂದು ಅಡಗಿದೆ ಅಂತ. ಹೌದು, ಇದು ಕೇವಲ ಹೆಜ್ಜೆ ಹಾಕುವ ನೃತ್ಯವಲ್ಲ, ಇದು ರಕ್ತವನ್ನು ಕುದಿಸುವ ಯುದ್ಧದ ಕಲೆ. ಇದೇ ವೀರಗಾಸೆ. ಸಾಮಾನ್ಯವಾಗಿ ವೀರಗಾಸೆ ಅಂದರೆ ನಮಗೆ ನೆನಪಾಗುವುದು ಜಾತ್ರೆಗಳಲ್ಲಿ, ಮದುವೆಗಳಲ್ಲಿ ಕತ್ತಿ ಹಿಡಿದು ಕುಣಿಯುವ ಕಲಾವಿದರು. ಆದರೆ ಈ ಕಲೆಯ ಉಗಮವಾಗಿದ್ದು ಎಲ್ಲಿ ಗೊತ್ತೇ? ಕೈಲಾಸದಲ್ಲಿ. ದಕ್ಷಬ್ರಹ್ಮನು ತನ್ನ ಅಳಿಯನಾದ ಪರಮಶಿವನನ್ನು ಅವಮಾನಿಸಲು ಮಾಡಿದ ಬೃಹತ್ ಯಾಗ, ಅದರಲ್ಲಿ ಸತೀದೇವಿಯ ಪ್ರಾಣಾರ್ಪಣೆ ಮತ್ತು ಇದರಿಂದ ರೊಚ್ಚಿಗೆದ್ದ ಶಿವನ ರುದ್ರತಾಂಡವ. ಆ ರುದ್ರತಾಂಡವದ ಉಗ್ರತೆಯಿಂದ ಶಿವನ ಜಟೆಯಿಂದ ಸಿಡಿದು ಬಂದ ಭೀಕರ ಶಕ್ತಿಯೇ ವೀರಭದ್ರ. ದಕ್ಷನ ಯಜ್ಞಕುಂಡವನ್ನು ಧ್ವಂಸ ಮಾಡಿ ದೇವತೆಗಳನ್ನು ಸದೆಬಡಿದು ದಕ್ಷನ ಶಿರಚ್ಛೇದ ಮಾಡಿದ ಆ ವೀರಭದ್ರನ ಆಕ್ರೋಶದ ಪ್ರತಿರೂಪವೇ ಈ ವೀರಗಾಸೆ. ಆದರೆ ಕೇವಲ ಪುರಾಣದ ಪುಟಗಳಲ್ಲಿದ್ದ ಈ ಉಗ್ರಾವತಾರ ಕರ್ನಾಟಕದ ಬೀದಿ ಬೀದಿಗಳಿಗೆ ಬಂದಿದ್ದು ಹೇಗೆ? ಅಲ್ಲಿಯೇ ಇರುವುದು ಇತಿಹಾಸದ ರೋಚಕ ತಿರುವು. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಶರಣ ಚಳುವಳಿಯ ಕಾಲದಲ್ಲಿ ಕಠಿಣ ಜಾತಿ ವ್ಯವಸ್ಥೆ ಮತ್ತು ವೈದಿಕ ಆಚರಣೆಗಳನ್ನು ಧಿಕ್ಕರಿಸಿದ ಜಂಗಮರು, ಮಹೇಶ್ವರರು ವೀರಭದ್ರನನ್ನು ಶೌರ್ಯ ಮತ್ತು ಸಮಾನತೆಯ ಸಂಕೇತವಾಗಿ ಆರಾಧಿಸಲು ಶುರು ಮಾಡಿದರು. ದೇವಸ್ಥಾನದ 4 ಗೋಡೆಗಳ ನಡುವೆ ಬಂಧಿಯಾಗಿದ್ದ ದೈವಭಕ್ತಿ ಕರಡೆ, ಚಮಾಳ ಮತ್ತು ಓಲಗಗಳ ನಾದದೊಂದಿಗೆ ಜನಸಾಮಾನ್ಯರ ಕಲೆಯಾಗಿ ಸಿಡಿದೆದ್ದಿತು. ಈಗ ನಾನು ನಿಮಗೆ ಹೇಳ ಹೊರಟಿರುವ ವಿಚಾರ ಬಹುಶಃ ಅನೇಕರಿಗೆ ತಿಳಿದಿಲ್ಲ. ವೀರಗಾಸೆಯಲ್ಲಿ ಶಸ್ತ್ರಪವಾಡ ಎಂಬ ಒಂದು ನಿಗೂಢ ಆಚರಣೆ ಇದೆ. ಕಲಾವಿದರು ಉಗ್ರವಾಗಿ ಕುಣಿಯುತ್ತಿರುವಾಗಲೇ 4 ಅಡಿ ಉದ್ದದ ಕಬ್ಬಿಣದ ಸರಳನ್ನು ತಮ್ಮ ಕಾಲಿನ ಮೀನಖಂಡಕ್ಕೆ ತೂರಿಸಿ ಮರುಬದಿಯಿಂದ ಹೊರತೆಗೆಯುತ್ತಾರೆ. ಕೆಲವರು ನಾಲಿಗೆ, ಕೆನ್ನೆ, ಕಣ್ಣಿನ ಬಳಿ ಶಸ್ತ್ರಗಳನ್ನು ಚುಚ್ಚಿಕೊಳ್ಳುತ್ತಾರೆ. ಆಶ್ಚರ್ಯವೆಂದರೆ ಇಷ್ಟೆಲ್ಲಾ ಹಿಂಸೆಯಾದರೂ ಒಂದು ಹನಿ ರಕ್ತವೂ ಬರುವುದಿಲ್ಲ. ಅವರ ಮುಖದಲ್ಲಿ ನೋವಿನ ಸಣ್ಣ ಛಾಯೆಯೂ ಇರುವುದಿಲ್ಲ. ಇದು ಕೇವಲ ಮೂಢನಂಬಿಕೆಯಲ್ಲ. ಪಂಚವಾದ್ಯಗಳ ಭೋರ್ಗರೆತ, ನಿರಂತರ ಹೆಜ್ಜೆಗಾರಿಕೆ ಮನುಷ್ಯನ ಮಿದುಳಿನಲ್ಲಿ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡಿ ಆತನನ್ನು ಒಂದು ರೀತಿಯ ಸಮ್ಮೋಹನದ ಟ್ರಾನ್ಸ್ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಈ ಸ್ಥಿತಿಯಲ್ಲಿ ನೋವಿನ ಅರಿವು ಶೂನ್ಯ. ಇದು ಮಾನವನ ದೇಹ ಮತ್ತು ಮನಸ್ಸಿನ ಮೇಲಿನ ಅದ್ಭುತ ನಿಯಂತ್ರಣ. ವೀರಗಾಸೆಯ ಮತ್ತೊಂದು ರೋಮಾಂಚಕ ಘಟ್ಟವೆಂದರೆ ಒಡಪು ಅಥವಾ ಖಡ್ಗಪಠಣ. ಕುಣಿತದ ಮಧ್ಯೆ ವಾದ್ಯಗಳು ಹಠಾತ್ತನೆ ನಿಂತಾಗ ನರ್ತಕನೊಬ್ಬ ಕತ್ತಿ ಝಳಪಿಸುತ್ತಾ ವೀರಭದ್ರನ ಜನನವನ್ನು ವರ್ಣಿಸುವ ರೀತಿ ಎಂಥವರ ಮೈಯಲ್ಲೂ ರೋಮಾಂಚನ ಹುಟ್ಟಿಸುತ್ತದೆ. ವೀರಭದ್ರೇಶ್ವರನ ಹಡಿದಾವರೆಗಳಿಗೆ ವಂದಿಸುತ್ತ ನಗರದಲ್ಲಿ ಇಂದು ಯಾವ ಕಾರ್ಯಕ್ರಮದಲ್ಲಿ ವೀರಭದ್ರೇಶ್ವರ ಶಿಖಿನೇತ್ರದಿಂದ ಉದ್ಭವಿಸಿದಂತಹ ಹರಿಗಳ ಭಯಂಕರನಾದಂತಹ ವೀರಾದಿವೀರ ಶೂರಾದಿಶೂರ ಮಹಾಗುರು ವೀರಭದ್ರೇಶ್ವರನನ್ನ ಸ್ಮರಿಸಿಕೊಂಡು ಬಲ್ಬಲರೆ ಬಲ್ಬಲರೆ ರುದ್ರ ಬಲ್ಬಲರೆ ರುದ್ರ ಎನ್ನುವ ಕೂಗಿಗೆ ಮಹಾಗುರು ವೀರಭದ್ರ 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 ವೀರಭದ್ರ. ಆ ವೇಷಭೂಷಣವನ್ನೊಮ್ಮೆ ಗಮನಿಸಿ. ತಲೆಗೆ ಜಯಪಟ್ಟಿ, ಹಣಗೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಸೊಂಟಕ್ಕೆ ಅಹಂಕಾರದ ಸಂಕೇತವಾದ ದಕ್ಷನ ಮುಖವಾಡ ಮತ್ತು ಮೈಮೇಲೆ ಕಾವಿ. ಈ ಕಾವಿ ಬಣ್ಣ ಭೌತಿಕ ಪ್ರಪಂಚದ ತ್ಯಾಗದ ಸಂಕೇತ.
ವೀರಗಾಸೆ ಕೇವಲ ಒಂದು ಕಲೆಯಲ್ಲ, ಅದು ಅನ್ಯಾಯದ ವಿರುದ್ಧದ ಪ್ರತಿಭಟನೆ, ನಮ್ಮೊಳಗಿನ ಅಹಂಕಾರವನ್ನು ಸುಡುವ ದೈವಿಕ ಅಗ್ನಿ. ಕರಡೆ ವಾದ್ಯದ ಬಡಿತ ಮತ್ತು ಆ ಖಡ್ಗಗಳ ಕಾವ್ಯಾತ್ಮಕತೆ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಹೃದಯ ಬಡಿತ. ಈ ಕಲೆ ನಮ್ಮ ಹೆಮ್ಮೆ, ಇದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ. ಮುಂದಿನ ಬಾರಿ ನೀವು ವೀರಗಾಸೆಯನ್ನು ನೋಡಿದಾಗ ಅದು ಕೇವಲ ಕುಣಿತವಲ್ಲ, ಪರಮಶಿವನ ರುದ್ರಾವೇಶದ ದೃಶ್ಯರೂಪವೆಂಬುದನ್ನು ನೆನಪಿಸಿಕೊಳ್ಳಿ. ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂದೆನ್ನುತ್ತೆ ಕಾರ್ಯಕ್ರಮದ ಪ್ರಥಮದಲ್ಲಿ ಸಿದ್ಧಿ ವಿನಾಯಕನ ಹಡಿದಾವರೆಗಳಿಗೆ ವಂದಿಸುತ್ತ ಬಾಪರೇ ರುದ್ರ ಭೈರವಂ ಭೈರವಾಕಾರಂ ಭೈರವಂ ಭೈರವಾಕಾರಂ ಭದ್ರಂ ಭದ್ರೇಶ್ವರ ಪ್ರಭಂ ರುದ್ರಂ ರುದ್ರಗಣಾಧೀಶಂ ವೀರಭದ್ರಂ ಮಹಾಂಬಜೆ ಎನ್ನಯ ಹರಾಧ್ಯ ದೈವವಾದಂತಹ ವೀರಭದ್ರೇಶ್ವರನ ಹಡಿದಾವರೆಗಳಿಗೆ ವಂದಿಸುತ್ತ ನಗರದಲ್ಲಿ ಇಂದು ಯಾವ ಕಾರ್ಯಕ್ರಮದಲ್ಲಿ ವೀರಭದ್ರೇಶ್ವರ ಶಿಖಿನೇತ್ರದಿಂದ ಉದ್ಭವಿಸಿದಂತಹ ಹರಿಗಳ ಭಯಂಕರನಾದಂತಹ ವೀರಾದಿವೀರ ಶೂರಾದಿಶೂರ ಮಹಾಗುರು ವೀರಭದ್ರೇಶ್ವರನನ್ನ ಸ್ಮರಿಸಿಕೊಂಡು ಬಲ್ಬಲರೆ ಬಲ್ಬಲರೆ ರುದ್ರ ಬಲ್ಬಲರೆ ರುದ್ರ ಎನ್ನುವ ಕೂಗಿಗೆ ಮಹಾಗುರು ವೀರಭದ್ರ 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 ಕೂಗಿಗೆ ವೀರಭದ್ರ 8 ಬಿರುದಾವಳಿಗಳನ್ನು ಹೊತ್ತುಕೊಂಡು ಸಮೇತನಾಗಿ
ರುದ್ರ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಆದಿಶಕ್ತಿಯಾಗಿ ಗ್ರಾಮದಲ್ಲಿ ಉಳ್ಳಬಾಗಿಲಿನ ನಗರದಲ್ಲಿ ಬಲವೇ ರುದ್ರ ಉಳ್ಳಬಾಗಿಲಿನ ನಗರದಲ್ಲಿ ತಾಯಿ ಜಗನ್ಮಾತೆಯಾಗಿ ರಣಬೀರಮ್ಮನವರಾಗಿ ಇಲ್ಲಿ ನೆಲೆಗೊಂಡಿದ್ದಾರೆ. ತಪ್ಪ ತಾಯಿ ಜಗನ್ಮಾತೆಯನ್ನ ಸ್ಮರಿಸುತ್ತಾ ಬಲವೇ ರುದ್ರ ತಾಯಿ ಜಗನ್ಮಾತೆಯನ್ನ ಸ್ಮರಿಸುತ್ತಾ ಬಲವೇ ರುದ್ರ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇ ಶಿತಿ ಕಂಠ ಕೊಠಂಬೆನೆ ಭಾರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಜಗನ್ಮಾತೆಯನ್ನು ಸ್ಮರಿಸುತ್ತ ವೈಭವಗಳನ್ನ ಬಲ 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 ರುದ್ರ ಬಲ್ಬಲರೇ 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 ರುದ್ರ ಬಲ್ಬಲರೇ 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 ರುದ್ರ ಶಿವರುದ್ರ ಶಿವರುದ್ರ ಮಹಾರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ಭದ್ರಕಾಳಿ ಕಂಡ ಶಿವನ ಮಗ ವೀರಭದ್ರ ಕೂಗಿಗೆ ಜಗನ್ಮಾತೆ ರಣಬೀರಮ್ಮನವರಾಗಿ ಎಂಬುದಾಗಿ ತಿಳಿಯುತ್ತಾ ಮಂಗಳ ಮಾಂಗಲ್ಯೇ ಸರ್ವಾರ್ಥ ಸಾಧುಕೆ ತ್ರಯಂಬಕೆ ದೇವಿ ಕಾಳಿ ನಮೋಸ್ತುತೆ ಎಂಬುದಾಗಿ ತಿಳಿಯುತ್ತಾ ಬಾಲ 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 ರೇ ಬಾಲ 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 ರೇ ಬಾಲ ಬಾಲ ರುದ್ರ ಧೀಮ್ ತೆಗಿದ ರುದ್ರ ಚಾಮುಂಡಿ ಎಂಬುದಾಗಿ ನಡೆಯುತ್ತಾ
ಕೋಪದಿಂದ ಜಡಗಳಂ ಕಿತ್ತಿಟ್ಟು ಪ್ರಕಾರವಾಗಿ ಶಾಕಿನಿ ಡಾಕಿನಿ ರುಂಡ ಮಾಲೆಗಳ ವಾಲೆ ಕಡಕಡ ಕಾಳೆ ಭದ್ರ ಕಾಳೆ ಶಾಕಿನಿ ಡಾಕಿನಿ ರುಂಡ ಮಾಲೆಗಳ ವಾಲೆ ಕಡಕಡ ಕಾಳೆ ಭದ್ರ ಕಾಳೆ ಕೋಪದಿಂದ ಜಡಗಳನ್ನು ಕಿತ್ತಿಟ್ಟು ಕೊಡುವರವನ್ನೆನ್ನುತ್ತಾ ಶ್ರೀಮತ್ ಪರಮ ಪಾವನ ಅಟನಾಮರ್ಥನ ಮಾಯೆ ಕೋಲಾಹಲ ನಿತ್ಯ ನಿರಂಜನ ನಿಗಮಾಹ ಗೋಚರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸಹೃದಯ ಪರಶಿವನ ಸ್ವರೂಪ ನೀಡಿದ ಮೀಸೆ ನಾಟದಲ್ಲಿ ಮುಂಡಭಸ್ಮ ಹಾಕು ಹಡಕು ತಡಕು ಚಂದ್ರಖಗಳು ಈಶ್ವರನ ಮುಖ ಅಂತಪ್ಪ ವೀರಭದ್ರ ಬಲ್ಬಲರೆ 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 ರುದ್ರ ಬಲ್ಬಲರೆ 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 ರುದ್ರ ಎಂದೆನ್ನುವ ಬಲರೆ ಬಾಪರೆ ರುದ್ರ ಇನ್ನಿ ವಾದ್ಯ ವೈಭವಗಳನ್ನ
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಇಲ್ಲಿವರೆಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇನ್ನು ಮುಂದೆ ಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.